ಮಂತ್ರದಲ್ಲಿ ಕಿಟಕಿಲಿ ಬೆಳದಿಂಗಳ ರೂಪದಲ್ಲಿ ನಾನಿದ್ದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ. ಫಸ್ಟಿಗೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನೀವು ಇದೇ ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರ್ತವೆ. ಮೊದಲಿಗೆ ಕೆಳಗಡೆ ಫಾಂಟ್ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಫಾಂಟ್ ಲಿಂಕನ್ನು ಇನ್ಪುಟ್ ಮಾಡ್ಕೊಂಡಾದಮೇಲೆ ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ, ಇದನ್ನು ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಈ ರೀತಿ ಇರುತ್ತೆ. ಇಲ್ಲಿ ಫೋಟೋ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಪಿಕ್ಸಾರ್ಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನೋಡ್ಬೋದು ಫ್ರೆಂಡ್ಸ್, ನಾನೀಗ ಪಿಕ್ಸಾರ್ಟ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇದು ನಿಮ್ಮಂತಲ್ಲಿದ್ದರೆ ಓಕೆ, ಇಲ್ಲ ಅಂದರೆ ನಾನು ಇದನ್ನು ಟೆಲಿಗ್ರಾಮ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರೋ APK ಇದು. ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರಿಮೂವ್ BG ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಸ್ವಲ್ಪ ರೊಟೇಷನ್ ತಗೊಂತೆ, ಇಂಟರ್ನೆಟ್ ಜಲ್ದಿ ಇದ್ದರೆ ಜಲ್ದಿ ಬರುತ್ತೆ. ಆಮೇಲೆ ಇಲ್ಲಿ ಮೇಲ್ಗಡೆ ಎರೇಜರ್ ಕಾಣ್ತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಕಡೆ ಎರೇಜರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಸೈಜ್ನ. ಹಾರ್ಡ್ನೆಸ್ ಅಂತ ಇದೆಯಲ್ಲ, ಇದನ್ನು ಒಂದು ಸ್ವಲ್ಪ 48 ಇಟ್ಕೊಳ್ಳಿ. ಈ ಫೋಟೋನ ಚಿಕ್ಕದು ಮಾಡಿಕೊಂಡು ಇಲ್ಲಿ ಕೆಳಗಡೆ ಈ ರೀತಿ ಅಳಿಸಿ, ಸ್ವಲ್ಪ ಈ ರೀತಿ ಅಳಿಸ್ಕೊಳ್ಳಿ. ಅಳಿಸ್ಕೊಂಡಾದ್ಮೇಲೆ ಇದನ್ನು ಫೋಟೋನ ಸೇವ್ ಮಾಡ್ಕೊಳ್ಳಿ ನಿಮ್ಮ ಅಲರ್ಟ್ ಮಿಷನ್ಗೆ. ಇದೆಲ್ಲ ಸೇವ್ ಮಾಡ್ಕೊಳ್ಳಿ ನಿಮ್ಮ ಗ್ಯಾಲರಿಗೆ. ಆದಮೇಲೆ ನೆಕ್ಸ್ಟ್ ಇನ್ನೊಂದು ಫೋಟೋನು ಇದೇ ರೀತಿ ಮಾಡ್ಕೊಳ್ಳಿ. ಇದೇ ರೀತಿ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಫೋಟೋ. ಈಗ ಅಲರ್ಟ್ ಮೋಷನ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಹಾಕಿರೋ ಫೋಟೋನ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಫೋಟೋ ಹಾಕಬೇಕು ಇದನ್ನು ಲಾಸ್ಟ್ವರೆಗೂ ಈ ಥರ ಸ್ಲೈಡ್ ಮಾಡಿ. ಸ್ಲೈಡ್ ಮಾಡಿದಾದ್ಮೇಲೆ ಕೆಳಗಡೆ ಫೋಟೋ ಕೊಟ್ಟಿರ್ತೀನಲ್ಲ ಅದರೊಳಗೆ ಈ ರೀತಿ ಇರುತ್ತೆ. ಇದನ್ನು ಕಾಪಿ ಲೇಯರ್ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಇಲ್ಲಿ ಪೇಸ್ಟ್ ಆ್ಯಂಡ್ ಸ್ಟೈಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಬಂದು ಇಲ್ಲಿ ಬಾಣದ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಫಸ್ಟನ್ನು ಆಫ್ ಮಾಡಿ ಪೇಸ್ಟ್ ಮಾಡಿ. ಈ ರೀತಿ ಪೇಸ್ಟ್ ಮಾಡಿದಾದ್ಮೇಲೆ ಈ ಕಡೆ ಮುಂದಕ್ಕೆ ಒಂದು ಸ್ವಲ್ಪ ಮುಂದಕ್ಕೆ ಇಟ್ಕೊಳ್ಳಿ. 1.1840 ಮ್ಯಾಗೆ ಇಟ್ಕೊಂಡು ಈ ರೀತಿ ಚಿಕ್ಕದು ಮಾಡ್ಕೊಳ್ಳಿ. ನಿಮಗೆ ಎಷ್ಟಕ್ಕೆ ಬೇಕು ನೋಡೋ ಅಷ್ಟಕ್ಕೆ ಫೋಟೋನ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ನೆಕ್ಸ್ಟು ಇನ್ನೊಂದು ಫೋಟೋನು ಅದೇ ರೀತಿ ಮಾಡ್ಕೊಳ್ಳಿ. ತೋರಿಸ್ತೀನಿ, ಅದನ್ನು ಬೇಕಾದ್ರೆ ಇನ್ನೊಂದು ಸತಿ ನೋಡ್ಕೊಳ್ಳಿ. ಈ ರೀತಿ ಲಾಸ್ಟ್ವರೆಗೂ ಸ್ಲೈಡ್ ಮಾಡಿಕೊಂಡು ಈ ರೀತಿ ಆದ್ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೇಸ್ಟ್ ಆ್ಯಂಡ್ ಸ್ಟೈಲ್ ಅಂತ ಮೇಲೆ ಕ್ಲಿಕ್ ಮಾಡಿ. ಈ ಫಸ್ಟನ್ನು ಆನ್ ಇರುತ್ತೆ, ಇದನ್ನು ಆಫ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಮಾಡಿ. ಆಮೇಲೆ ನಿಮಗೆ ಆ ಫೋಟೋ ಎಲ್ಲಿಗೆ ಬೇಕು ನೋಡು ಅಲ್ಲಿಗೆ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ನಾನು ಫಸ್ಟ್ ಕೊಟ್ಟಿದ್ನಲ್ಲ ಅವೆರಡು ಫೋಟೋನು ಈ ರೀತಿ ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿ ಇವೆರಡು ಫೋಟೋನು ಈಗ ಇತ್ತಲ್ಲ ಇವು ಇಲ್ಲಿ ನೋಡ್ಬೋದು. ಇದಿದೆಯಲ್ಲ ಈ ಲೇಯರ್ ಮೇಲ್ಗಡೆನೇ ಇಟ್ಕೊಳ್ಳಿ. ಇದನ್ನು ಎರಡು ಫೋಟೋನು ಅದರ ಲೇಯರ್ ಮೇಲೆ ಇಡಿ. ಇಟ್ಟಾದಮೇಲೆ ಪೂರ್ತಿ ನೋಡ್ಬೋದು. ಈಗ ಫಸ್ಟಿಗೆ ವಿಡಿಯೋ ಇತ್ತಲ್ಲ ಸೇಮ್ ಅದೇ ರೀತಿ ಬರುತ್ತೆ, ನೋಡ್ಬೋದು. ಇದಾದಮೇಲೆ ನಿಮಗೆ ವಿಡಿಯೋ ಇಷ್ಟ ಆದರೆ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕ್ಕೊಳ್ಳಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್.